ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳ ಮೇಲಿನ ಮಾಡೆಲ್ಗೆ ಸುಸ್ವಾಗತ. ಈ ಮಾಡೆಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಅಸ್ಥಿಪಂಜರದ ವ್ಯವಸ್ಥೆ ಮತ್ತು ಅದರ ಭಾಗವನ್ನು ವಿವರಿಸಿ, ಮಾನವ ಮೂಳೆಗಳು ಮತ್ತು ಕೀಲುಗಳ ರಚನೆಗಳನ್ನು ವಿವರಿಸಿ, ತೆರೆದ ಮುರಿತ ಮತ್ತು ಮುಚ್ಚಿದ ಮುರಿತವನ್ನು ವಿವರಿಸಿ, ತೆರೆದ ಮುರಿತಗಳು ಮತ್ತು ಮುಚ್ಚಿದ ಮುರಿತಗಳ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳನ್ನು ವಿವರಿಸಿ, ಸ್ಥಳಾಂತರಿಸುವುದು, ಉಳುಕು ಮತ್ತು ಒತ್ತಡವನ್ನು ವಿವರಿಸಿ, ಡಿಸ್ಲೊಕೇಶನ್, ಉಳುಕು ಮತ್ತು ತಳಿಗಳ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳನ್ನು ವಿವರಿಸಿ, ಮುರಿತಗಳು ಮತ್ತು ಡಿಸ್ಲೊಕೇಶನ್ ಪೂರ್ವ ಆಸ್ಪತ್ರೆ ಚಿಕಿತ್ಸೆಯನ್ನು ಪ್ರದರ್ಶಿಸಿ ಮತ್ತು ಸ್ವಯಂ ಸೇವಕರ ಪಾತ್ರವನ್ನು ವಿವರಿಸಿ. ಮೆಸ್ಕ್ಯುಲೋಸ್ಕೆಲಿಟನ್ ಗಾಯಗಳು ಏನೆಂದು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಅಸ್ಥಿಪಂಜರದ ಸ್ನಾಯುಗಳು, ಮೂಳೆಗಳು, ಸ್ನಾಯುರಜ್ಜುಗಳು, ಅಸ್ಥಿರಜ್ಜುಗಳು, ಕೀಲುಗಳು, ಕಾರ್ಟಿಲೇಜ್ಗಳು ಮತ್ತು ಇತರ ಮೃದು ಅಂಗಾಂಶಗಳಿಗೆ ಹಾನಿ ಸೇರಿದಂತೆ ಸ್ನಾಯು ಅಥವಾ ಅಸ್ಥಿಪಂಜರದ ವ್ಯವಸ್ಥೆಗಳ ಗಾಯಗಳಾಗಿವೆ. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಹಠಾತ್ ಪರಿಶ್ರಮದಿಂದ ಉಂಟಾಗಬಹುದು. ಉದಾಹರಣೆಗೆ, ಭಾರವಾದ ವಸ್ತುವನ್ನು ಎತ್ತುವುದು ಅಥವಾ ಪುನರಾವರ್ತಿತ ಒತ್ತಡವನ್ನು ಉಂಟುಮಾಡುವ ಪುನರಾವರ್ತಿತ ಚಲನೆಗಳಿಂದ ಬಲ, ಕಂಪನ ಅಥವಾ ವಿಚಿತ್ರವಾದ ಭಂಗಿಗೆ ಪದೇ ಪದೇ ಒಡ್ಡಿಕೊಳ್ಳುವುದರಿಂದ ಉದ್ಭವಿಸಬಹುದು. ರಸ್ತೆ ಅಪಘಾತ ಅಥವಾ ಪತನದಂತಹ ತೀವ್ರವಾದ ಆಘಾತಕಾರಿ ಘಟನೆಗಳಿಂದ ಉಂಟಾಗುವ ಮೆಸ್ಕ್ಯುಲೋಸ್ಕೆಲಿಟಲ್ ವ್ಯವಸ್ಥೆಯ ಗಾಯಗಳು ಮತ್ತು ನೋವನ್ನು ಸಹ ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಒಂದು ಭಾಗದಿಂದ ಪರಿಗಣಿಸಲಾಗುತ್ತದೆ. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಮೇಲಿನ ಮತ್ತು ಕೆಳಗಿನ ಬೆನ್ನು, ಕುತ್ತಿಗೆ, ಭುಜಗಳು ಮತ್ತು ತೋಳುಗಳು, ಕಾಲುಗಳು, ಪಾದಗಳು ಮತ್ತು ಕೈಗಳು ಸೇರಿದಂತೆ ದೇಹದ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು. ಮಾನವ ಮೆಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್, ಇದನ್ನು ಲೋಕೋಮೋಟಲ್ ಸಿಸ್ಟಮ್ ಎಂದು ಹಿಂದೆ ಚಟುವಟಿಕೆಯ ವ್ಯವಸ್ಥೆ ಎಂದು ಕರೆಯುತ್ತಾರೆ, ಒಂದು ಅಂಗ ವ್ಯವಸ್ಥೆಯಾಗಿದ್ದು ಅದು ಮಾನವರು ತಮ್ಮ ಸ್ನಾಯು ಮತ್ತು ಅಸ್ಥಿಪಂಜರದ ವ್ಯವಸ್ಥೆಯನ್ನು ಬಳಸಿಕೊಂಡು ಚಲಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಮೆಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ದೇಹಕ್ಕೆ ರೂಪ, ಬೆಂಬಲ, ಸ್ಥಿರತೆ ಮತ್ತು ಚಲನೆಯನ್ನು ಒದಗಿಸುತ್ತದೆ. ಇದು ಮೂಳೆಗಳು, ಸ್ನಾಯುಗಳು, ಕಾರ್ಟಿಲೇಜ್, ಅಸ್ಥಿರಜ್ಜುಗಳು, ಸ್ನಾಯುರಜ್ಜುಗಳು, ಕೀಲುಗಳು ಮತ್ತು ಇತರ ಸಂಯೋಜಕ ಅಂಗಾಂಶಗಳಿಗೆ ಮಾಡಲ್ಪಟ್ಟಿದೆ. ಇದು ಅಂಗಾಂಶಗಳು ಮತ್ತು ಅಂಗಗಳನ್ನು ಒಟ್ಟಿಗೆ ಬೆಂಬಲಿಸುತ್ತದೆ ಮತ್ತು ಬಂಧಿಸುತ್ತದೆ. ಮೆಸ್ಕ್ಯುಲೋಸ್ಕೆಲಿಟಲ್ ವ್ಯವಸ್ಥೆಯ ಪ್ರಾಥಮಿಕ ಕಾರ್ಯಗಳು ದೇಹವನ್ನು ಬೆಂಬಲಿಸುವುದು, ಚಲನೆಯನ್ನು ಅನುಮತಿಸುವುದು ಮತ್ತು ಪ್ರಮುಖ ಅಂಗಗಳನ್ನು ರಕ್ಷಿಸುವುದು. ವ್ಯವಸ್ಥೆಯ ಅಸ್ಥಿಪಂಜರದ ಭಾಗವು ಕ್ಯಾಲ್ಸಿಯಂ ಮತ್ತು ರಂಜಕದ ಮುಖ್ಯ ಶೇಖರಣಾ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಯ ನಿರ್ಣಾಯಕ ಅಂಶಗಳನ್ನು ಒಳಗೊಂಡಿದೆ. ಸ್ನಾಯುರಜ್ಜುಗಳು ಮತ್ತು ಅಸ್ಥಿರಜ್ಜುಗಳಂತಹ ಸಂಯೋಜಕ ಅಂಗಾಂಶ ಮೂಲಕ ಮೂಳೆಗಳು, ಇತರ ಮೂಳೆಗಳು ಮತ್ತು ಸ್ನಾಯುವಿನ ನಾರುಗಳಿಗೆ ಹೇಗೆ ಸಂಪರ್ಕ ಹೊಂದಿವೆ ಎಂಬುದನ್ನು ಈ ವ್ಯವಸ್ಥೆ ವಿವರಿಸುತ್ತದೆ. ಮೂಳೆಗಳು ದೇಹಕ್ಕೆ ಸ್ಥಿರತೆಯನ್ನು ನೀಡುತ್ತದೆ. ವಯಸ್ಕ ಮಾನವ ಅಸ್ಥಿಪಂಜರವು 206 ಮೂಳೆಗಳನ್ನು ಹೊಂದಿರುತ್ತದೆ. ಇದು ಜನನದ ಸಮಯದಲ್ಲಿ 300 ಮೂಳೆಗಳಿಂದ ಕೂಡಿದೆ. ಕೆಲವು ಮೂಳೆಗಳು ಒಟ್ಟಿಗೆ ಬೆಸೆದ ನಂತರ ಪ್ರೌಢಾವಸ್ಥೆಯಲ್ಲಿ 206 ಮೂಳೆಗಳಾಗಿ ಕಡಿಮೆಯಾಗುತ್ತದೆ. ಇದು ಅಕ್ಷೀಯ ಅಸ್ಥಿಪಂಜರದಲ್ಲಿ 80 ಮೂಳೆಗಳನ್ನು, ತಲೆಬುರುಡೆಯಲ್ಲಿ 28 ಮತ್ತು ಮುಂಡದಲ್ಲಿ 52 ಮತ್ತು ಅನುಬಂಧದ ಅಸ್ಥಿಪಂಜರದಲ್ಲಿ 126 ಮೂಳೆಗಳನ್ನು ಒಳಗೊಂಡಿದೆ. 2 ತೋಳುಗಳು ಸೇರಿದಂತೆ ಮೇಲ್ಭಾಗದ ತುದಿಯಲ್ಲಿ 32x2 ಮತ್ತು 2 ಕಾಲುಗಳು ಸೇರಿದಂತೆ 31x2 ಒಳಗೊಂಡಿದೆ. ಅಸಿಫಿಕೇಶನ್ ಮೂಳೆ ರಚನೆಯ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ಭ್ರೂಣದ ಬೆಳವಣಿಗೆಯ 6ನೇ ಮತ್ತು 7ನೇ ವಾರದ ನಡುವೆ ಪ್ರಾರಂಭವಾಗುತ್ತದೆ ಮತ್ತು 25 ವರ್ಷ ವಯಸ್ಸಿನವರೆಗೆ ಮುಂದುವರಿಯುತ್ತದೆ. ಅವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಅಸ್ಥಿಪಂಜರದ ಮೇಲೆ ಕ್ಲಿಕ್ ಮಾಡಿ. ಅಕ್ಷೀಯ ಅಸ್ಥಿಪಂಜರವು 80 ಮೂಳೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ತಲೆಬುರುಡೆ, ಥೊರಾಕ್ಸ್ ಮತ್ತು ಬೆನ್ನು ಮೂಳೆ ಅಥವಾ ಬೆನ್ನು ಮೂಳೆಯ ಕಾಲಮ್. ಅನುಬಂಧದ ಅಸ್ಥಿಪಂಜರವು ಒಳಗೊಂಡಿದೆ. 126 ಮೂಳೆಗಳು ಸೇರಿವೆ. ಭುಜ, ಕ್ಲಾವಿಕಲ್ ಮತ್ತು ಸ್ಕ್ಯಾಪುಲಾ, ಮೇಲಿನ ತುದಿಗಳು, ತೋಳುಗಳು, ಕೈಗಳು, ಬೆರಳುಗಳು, ಪೆಲ್ವಿಸ್ ಅಥವಾ ಸೊಂಟ ಮತ್ತು ಕೆಳಗಿನ ತುದಿಗಳು, ಕಾಲುಗಳು, ಪಾದಗಳು ಮತ್ತು ಕಾಲ್ಬೆರಳುಗಳು. ಈಗ ನೀವು ಮಾನವ ಮೂಳೆ ರಚನೆ ಮತ್ತು ಕೀಲುಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೀರಿ. ಅಸ್ಥಿಪಂಜರದ ವ್ಯವಸ್ಥೆಯ ಕಾರ್ಯಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ಅಸ್ಥಿಪಂಜರದ ವ್ಯವಸ್ಥೆಯ ಕಾರ್ಯಗಳು: ದೇಹಕ್ಕೆ ಬೆಂಬಲ ನೀಡುತ್ತದೆ, ಖನಿಜಗಳು, ಲಿಪಿಡ್ಗಳನ್ನು ಸಂಗ್ರಹಿಸುತ್ತದೆ, ರಕ್ತ ಕಣಗಳನ್ನು ಉತ್ಪಾದಿಸುತ್ತದೆ, ದೇಹದ ಅಂಗಗಳನ್ನು ರಕ್ಷಿಸುತ್ತದೆ, ಶಕ್ತಿ ಮತ್ತು ಚಲನೆಯನ್ನು ಒದಗಿಸುತ್ತದೆ. ಈಗ ನೀವು ಅಸ್ಥಿಪಂಜರದ ವ್ಯವಸ್ಥೆಯ ಕಾರ್ಯಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೀರಿ. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳನ್ನು ಅದರ ಲಕ್ಷಣಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ.
ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಸ್ನಾಯು ಅಥವಾ ಅಸ್ಥಿಪಂಜರದ ವ್ಯವಸ್ಥೆಗಳಿಗೆ ಹಾನಿಯಾಗುತ್ತದೆ. ಇದು ಸಾಮಾನ್ಯವಾಗಿ ಶ್ರಮದಾಯಕ ಅಥವಾ ಪುನರಾವರ್ತಿತ ಚಟುವಟಿಕೆ ಕಾರಣದಿಂದಾಗಿ ಸಂಭವಿಸುತ್ತದೆ. ಅವು ಸಾಮಾನ್ಯವಾದ ಕೆಲಸ ಸಂಬಂಧಿತ ಗಾಯಗಳಿಗೆ ಸೇರಿವೆ. ಆಘಾತದಿಂದಲೂ ಇವು ಸಂಭವಿಸುತ್ತವೆ. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯದ ಲಕ್ಷಣಗಳು ಸೇರಿವೆ: ಕೈಗಳು, ತೋಳುಗಳು, ಭುಜಗಳು, ಕುತ್ತಿಗೆ, ಬೆನ್ನು, ಕಾಲುಗಳು, ಪಾದಗಳಲ್ಲಿ ನೋವು. ಬಾಧಿತ ಪ್ರದೇಶದಲ್ಲಿ ಊತ, ಮರುಗಟ್ಟುವಿಕೆ, ಜುಮ್ಮಿಸುವಿಕೆ ಮತ್ತು ಭಾರ, ದಣಿವಿನ ಭಾವನೆಯನ್ನು ಒಳಗೊಂಡಿರಬಹುದು. ಒಂದಕ್ಕಿಂತ ಹೆಚ್ಚು ಗಾಯಗಳಿಂದಾಗಿ ಕೆಲವರು ಅನೇಕ ರೋಗಲಕ್ಷಣಗಳನ್ನು ಅನುಭವಿಸಬಹುದು. ಮೆಸ್ಕ್ಯುಲೋಸ್ಕೆಲಿಟಲ್ ಗಾಯಗಳು ಸ್ನಾಯುಗಳು, ಮೂಳೆಗಳು, ಸ್ನಾಯುರಜ್ಜುಗಳು, ರಕ್ತನಾಳಗಳು, ನರಗಳು ಮತ್ತು ಇತರ ಮೃದು ಅಂಗಾಂಶಗಳ ಹಾನಿಯನ್ನು ಒಳಗೊಂಡಿರುತ್ತದೆ. ಚಿಕಿತ್ಸೆಗಳು ಬದಲಾಗುತ್ತವೆ ಮತ್ತು ವಿಭಿನ್ನ ಫಲಿತಾಂಶಗಳನ್ನು ನೀಡಬಹುದು. ಮೆಸ್ಕ್ಯುಲೋಸ್ಕೆಲಿಟಲ್ ನೋವು ಸ್ನಾಯುಗಳು, ಅಸ್ಥಿರಜ್ಜುಗಳು, ಸ್ನಾಯುರಜ್ಜುಗಳು ಮತ್ತು ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಕಾರ್ಡನ್ನು ಕ್ಲಿಕ್ ಮಾಡಿ. ಮೂಳೆ ಮುರಿತಗಳು ಆಘಾತ ಅಥವಾ ಪುನರಾವರ್ತಿತ ಒತ್ತಡದಿಂದಾಗಿ ಮೂಳೆಗಳಲ್ಲಿ ಒಡೆಯುವಿಕೆ. ಸ್ನಾಯು ಸೆಳೆತ ಮತ್ತು ಕಣ್ಣೀರು ಅತಿಯಾದ ಒತ್ತಡ ಅಥವಾ ಹಠಾತ್ ಚಲನೆಗಳಿಂದ ಉಂಟಾಗುವ ಸ್ನಾಯುಗಳಿಗೆ ಹಾನಿ. ಟೆಂಡೆನಿಟಿಸ್ ಪುನರಾವರ್ತಿತ ಚಲನೆಗಳಿಂದ ಉಂಟಾಗುವ ಸ್ನಾಯುರಜ್ಜುಗಳ ಊತ. ಪುನರಾವರ್ತಿತ ಕೈ ಚಲನವಲನದಿಂದ ಮಣಿಕಟ್ಟಿನ ಮಧ್ಯದ ನರಗಳ ಸಂಕೋಚನ. ಹರ್ನಿಯೇಟೆಡ್ ಡಿಸ್ಕ್ಗಳು ಪುನರಾವರ್ತಿತ ಒತ್ತಡ ಅಥವಾ ಆಘಾತದಿಂದಾಗಿ ಬೆನ್ನುಮೂಳೆಯಲ್ಲಿ ಬೆನ್ನುಮೂಳೆಯ ಒಳಗೆ ಡಿಸ್ಕ್ಗಳಿಗೆ ಗಾಯ. ಉಳುಕು ಮತ್ತು ಅಸ್ಥಿರಜ್ಜುಗಳು ಹಠಾತ್ ಚಲನೆಗಳು ಆಘಾತದಿಂದ ಉಂಟಾಗುವ ಅಸ್ಥಿರಜ್ಜುಗಳನ್ನು ವಿಸ್ತರಿಸುವುದು ಅಥವಾ ಹರಿದು ಹಾಕುವುದು. ನರಗಳ ಎಂಟ್ರಾಪ್ಲೇಟ್ ನರಗಳ ಸಂಚಲನ ಅಥವಾ ಪಿಂಚ್ ನೋವು ಮತ್ತು ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗುತ್ತದೆ. ಮೃದು ಅಂಗಾಂಶದ ಗಾಯಗಳು ಆಘಾತ ಅಥವಾ ಪುನರಾವರ್ತಿತ ಒತ್ತಡದಿಂದಾಗಿ ನರಗಳು, ರಕ್ತನಾಳಗಳು ಮತ್ತು ಇತರ ಮೃದು ಅಂಗಾಂಶಗಳಿಗೆ ಹಾನಿ. ನೀವು ಇಲ್ಲಿಯವರೆಗೆ ಕಲಿತಿದ್ದನ್ನು ಈಗ ಪರೀಕ್ಷಿಸೋಣ. ಮುಂದುವರಿಯಲು ಪ್ರಶ್ನೆಗೆ ಉತ್ತರಿಸಿ. ಮುರಿತದ ಬಗ್ಗೆ ನೀವು ಕೇಳಿದ್ದೀರಾ. ಮುರಿತದ ಪದ, ಅದರ ಲಕ್ಷಣಗಳು ಮತ್ತು ಮುರಿತದ ವಿಧಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ಮೂಳೆ ಮುರಿತ ಎಂದರೆ ರಸ್ತೆ ಅಪಘಾತಗಳು, ಬೀಳುವಿಕೆಗಳು ಅಥವಾ ಕ್ರೀಡಾ ಗಾಯಗಳಿಂದಾಗಿ ಮುರಿತಗಳು ಸಾಮಾನ್ಯವಾಗಿ ಸಂಭವಿಸುತ್ತವೆ. ಇದರ ಕಾರಣಗಳು ಕಡಿಮೆ ಮೂಳೆ ಸಾಂದ್ರತೆ ಮತ್ತು ಆಸ್ಟಿಯೋಪೊರೋಸಿಸ್. ಇದು ಮೂಳೆಗಳ ದುರ್ಬಲತೆಯನ್ನು ಉಂಟುಮಾಡುತ್ತದೆ. ಅತಿಯಾದ ಬಳಕೆಯು ಒತ್ತಡದ ಮುರಿತಗಳಿಗೆ ಕಾರಣವಾಗಬಹುದು. ಇದು ಮೂಳೆಯಲ್ಲಿ ಬಹಳ ಸಣ್ಣ ಬೆರುಕುಗಳಾಗಿವೆ. ಮುರಿತದ ವಿಧಗಳು ಮತ್ತು ರೋಗಲಕ್ಷಣಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಯಾ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಮುರಿತಗಳನ್ನು ತೆರೆದ ಅಥವಾ ಮುಚ್ಚಿದ ಎಂದು ವರ್ಗೀಕರಿಸಬಹುದು. ಮುಚ್ಚಿದ ಮುರಿತವು ಅದರ ಮೇಲಿರುವ ಚರ್ಮವು ಹಾಗೇ ಉಳಿಯುತ್ತದೆ. ಸರಿಯಾದ ಸ್ಪ್ಲಿಂಟಿಂಗ್ ಮುಚ್ಚಿದ ಮುರಿತಕ್ಕೆ ಸಂಭವಿಸಿದ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೆರೆದ ಮುರಿತದಲ್ಲಿ ಮುರಿದ ಮುಳಿತೆಯ ಚರ್ಮವು ಚುಚ್ಚಿದರೆ ಅದನ್ನು ತೆರೆದ ಅಥವಾ ಸಂಯುಕ್ತ ಮುರಿತ ಎಂದು ಕರೆಯಲಾಗುತ್ತದೆ. ಮೂಳೆ ಗಾಯದ ಮೂಲಕ ಚಾಚಿಕೊಂಡಿರಬಹುದು ಅಥವಾ ಚಾಚಿಕೊಂಡಿಲ್ಲ. ಮಾಲಿನ್ಯದ ಅಪಾಯದಿಂದಾಗಿ ತೆರೆದ ಮುರಿತಗಳನ್ನು ಗಂಭೀರವಾಗಿದೆ. ಸಂಕುಚಿತ ಮುರಿತದಲ್ಲಿ ಮೂಳೆಯ ಕನಿಷ್ಠ 2 ಅಥವಾ ಹೆಚ್ಚಿನ ತುಂಡುಗಳಾಗಿ ಒಡೆಯುತ್ತದೆ. ಮುರಿತದ ಲಕ್ಷಣಗಳು: ತೀವ್ರವಾದ ನೋವು, ವಿರೂಪತೆ, ಅಂಗವು ಸ್ಥಳದಿಂದ ಹೊರಗೆ ಕಾಣುತ್ತದೆ, ಗಾಯದ ಸುತ್ತ ಊತ, ಮೂಗೇಟುಗಳು ಅಥವಾ ಮೃದುತ್ವ, ಮರುಗಟ್ಟುವಿಕೆ ಮತ್ತು ಜುಮ್ಮಿಸುವಿಕೆ, ಅಂಗವನ್ನು ಚಲಿಸುವಲ್ಲಿ ತೊಂದರೆ. ಸ್ಥಳಾಂತರಿಸುವುದು, ಉಳುಕು, ಒತ್ತಡ ಮತ್ತು ಸ್ನಾಯು ಸೆಳೆತದ ಬಗ್ಗೆ ನಿಮಗೆ ತಿಳಿದಿದೆಯೇ? ಡಿಸ್ಲೊಕೇಶನ್, ಉಳುಕು, ಸ್ಟ್ರೈನ್ ಮತ್ತು ಸ್ನಾಯು ಸೆಳೆತದ ಪದಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಚಿತ್ರದ ಬಿಂದುವನ್ನು ಹಿಡಿದು ಎಳೆಯಿರಿ. ಒಂದು ಸ್ಥಳಾಂತರಿಸುವುದು ಜಂಟಿಯಿಂದ 2 ಮೂಳೆಗಳ ಬೇರ್ಪಡಿಕೆಯಾಗಿದೆ. ಮೂಳೆಗಳು ತಮ್ಮ ಸಾಮಾನ್ಯ ಸ್ಥಾನಗಳಲ್ಲಿ ಇರುವುದಿಲ್ಲ ಎಂದು.
ಉಳುಕು ಎನ್ನುವುದು ವಿಸ್ತರಿಸಿದ ಅಥವಾ ಅರಿದ ಅಸ್ಥಿರಜ್ಜು. ಅಸ್ಥಿರಜ್ಜುಗಳು ಜಂಟಿಯಾಗಿ ಮೂಳೆಗಳನ್ನು ಸಂಪರ್ಕಿಸುವ ಅಂಗಾಂಶಗಳಾಗಿವೆ. ಬೀಳುವುದು, ತಿರುಚುವುದು ಅಥವಾ ಒಡೆಯುವುದು ಉಳುಕಿಗೆ ಕಾರಣವಾಗಬಹುದು. ಪಾದದ ಮತ್ತು ಮಣಿಕಟ್ಟಿನ ಉಣುಕು ಸಾಮಾನ್ಯವಾಗಿದೆ. ರೋಗ ಲಕ್ಷಣಗಳು: ನೋವು, ಊತ, ಮೂಗೇಟುಗಳು ಮತ್ತು ನಿಮ್ಮ ಕೀಲುಗಳನ್ನು ಸರಿಸಲು ಸಾಧ್ಯವಾಗುವುದಿಲ್ಲ. ಗಾಯವು ಸಂಭವಿಸಿದಾಗ ನೀವು ಪಾಪ್ ಅಥವಾ ಕಣ್ಣೀರನ್ನು ಅನುಭವಿಸಬಹುದು. ಸ್ನಾಯು ಸೆಳೆತ ಎನ್ನುವುದು ವಿಸ್ತರಿಸಿದ ಅಥವಾ ಹರಿದ ಸ್ನಾಯು ಅಥವಾ ಸ್ನಾಯುರಜ್ಜು. ಸ್ನಾಯುರಜ್ಜುಗಳು ಸ್ನಾಯುಗಳನ್ನು ಮೂಳೆಗೆ ಸಂಪರ್ಕಿಸುವ ಅಂಗಾಂಶಗಳಾಗಿವೆ. ಈ ಅಂಗಾಂಶಗಳನ್ನು ತಿರುಗಿಸುವುದು ಅಥವಾ ಎಳೆಯುವುದು ಒತ್ತಡವನ್ನು ಉಂಟುಮಾಡಬಹುದು. ತಳಿಗಳು ಇದ್ದಕ್ಕಿದ್ದಂತೆ ಸಂಭವಿಸಬಹುದು ಅಥವಾ ಕಾಲಾಂತರದಲ್ಲಿ ಬೆಳೆಯಬಹುದು. ಕ್ರೀಡೆಗಳನ್ನು ಆಡುವಾಗ ಸ್ಟ್ರೇನ್ ಮುಖ್ಯವಾಗಿ ಬೆನ್ನು ಮತ್ತು ಮಂಡಿರಜ್ಜುಗಳ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ. ಸ್ನಾಯು ಸೆಳೆತವು ಒಂದು ಅಥವಾ ಹೆಚ್ಚಿನ ಸ್ನಾಯುಗಳ ಹಠಾತ್ ನಿರೀಕ್ಷಿತ ಬಿಗಿಗೊಳಿಸುವಿಕೆಯಾಗಿದೆ. ವಿಶೇಷವಾಗಿ ಶಾಖದಲ್ಲಿ ವ್ಯಾಯಾಮ ಮಾಡುವುದು ಅಥವಾ ಕಷ್ಟಪಟ್ಟು ಕೆಲಸ ಮಾಡುವುದು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಈಗ ನಾವು ಸ್ಥಳಾಂತರಿಸುವುದು, ಉಳುಕು ಮತ್ತು ಒತ್ತಡ ಎಂದರೇನು ಎಂಬುದರ ಕುರಿತು ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಅವರ ರೋಗಲಕ್ಷಣಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ರೋಗಲಕ್ಷಣಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಡ್ರಾಪ್ ಬಾಕ್ಸ್ಗೆ ಎಳೆಯಿರಿ. ಸ್ಥಳಾಂತರದ ಲಕ್ಷಣಗಳು: ಜಂಟಿ ಅಥವಾ ಅದರಾಚೆ ಮರುಗಟ್ಟುವಿಕೆ ಅಥವಾ ಜುಮ್ಮಿಸುವಿಕೆ. ತುಂಬಾ ನೋವಿನಿಂದ ಕೂಡಿದೆ, ವಿಶೇಷವಾಗಿ ನೀವು ಜಂಟಿ ಬಳಸುವ ಅಥವಾ ಅದರ ಮೇಲೆ ತೂಕವನ್ನು ಹಾಕಲು ಪ್ರಯತ್ನಿಸಿದರೆ. ಸೀಮಿತ ಚಲನೆ, ಊದಿಕೊಂಡ ಅಥವಾ ಮೂಗೇಟಿಗೊಳಗಾದ ಅಥವಾ ಗೋಚರಿಸುವಂತೆ ಸ್ಥಳದಿಂದ ಹೊರಗಿದೆ. ಬಣ್ಣದ ಅಥವಾ ಆಕಾರದಲ್ಲಿಲ್ಲ. ಪಾದದ ಮತ್ತು ಮಣಿಕಟ್ಟಿನ ಉಳುಕು ಸಾಮಾನ್ಯವಾಗಿದೆ. ರೋಗಲಕ್ಷಣಗಳು: ನೋವು, ಊತ, ಮೂಗೇಟುಗಳು ಮತ್ತು ನಿಮ್ಮ ಕೀಲುಗಳನ್ನು ಸರಿಸಲು ಸಾಧ್ಯವಾಗುವುದಿಲ್ಲ. ಗಾಯವು ಸಂಭವಿಸಿದಾಗ ನೀವು ಪಾಪ್ ಅಥವಾ ಕಣ್ಣೀರನ್ನು ಅನುಭವಿಸಬಹುದು. ಒತ್ತಡದ ಲಕ್ಷಣವು ನೋವು ಅಥವಾ ಮೃದುತ್ವವನ್ನು ಅನುಭವಿಸುವುದು. ಪೀಡಿತ ಪ್ರದೇಶದಲ್ಲಿ ಕೆಂಪು ಅಥವಾ ಮೂಗೆಟ್ಟುಗಳನ್ನು ಗಮನಿಸಬಹುದು. ಸೀಮಿತ ವ್ಯಾಪ್ತಿಯ ಚಲನೆಯನ್ನು ಅನುಭವಿಸಬಹುದು. ಸ್ನಾಯು ಸೆಳೆತ, ಊತ, ಸ್ನಾಯು ದೌರ್ಬಲ್ಯದ ಸಂವೇದನವನ್ನು ಒಳಗೊಂಡಿರಬಹುದು. ಸ್ನಾಯು ಸೆಳೆತದ ಲಕ್ಷಣಗಳು: ನೋವು ಅಥವಾ ಮೃದುತ್ವವನ್ನು ಅನುಭವಿಸಬಹುದು. ಪೀಡಿತ ಪ್ರದೇಶದಲ್ಲಿ ಚರ್ಮದ ಕೆಂಪು ಬಣ್ಣವನ್ನು ಗಮನಿಸಬಹುದು. ಸ್ನಾಯು ದೌರ್ಬಲ್ಯವನ್ನು ಅನುಭವಿಸುವುದು ಮತ್ತು ತೀವ್ರ ಅಸ್ವಸ್ಥತೆಯನ್ನು ಒಳಗೊಂಡಿರಬಹುದು. ಚಿಕಿತ್ಸೆ: ಸ್ನಾಯು ಸೆಳೆತವನ್ನು ನಿಧಾನವಾಗಿ ಸ್ನಾಯುಗಳನ್ನು ಹಿಗ್ಗಿಸುವ ಮೂಲಕ ಮತ್ತು ಸಾಕಷ್ಟು ದ್ರವಗಳನ್ನು ಕುಡಿಯುವುದರ ಮೂಲಕ ಚಿಕಿತ್ಸೆ ನೀಡಬಹುದು. ಈಗ ನಾವು ಸ್ಥಳಾಂತರಿಸುವುದು, ಉಳುಕು ಮತ್ತು ಒತ್ತಡದ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಮುರಿತಗಳು ಮತ್ತು ಸ್ಥಾನಪಲ್ಲಟಗಳ ಪೂರ್ವ ಆಸ್ಪತ್ರೆಯ ಚಿಕಿತ್ಸೆಯ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ. ನಿಮ್ಮ ಇಂದ್ರಿಯಗಳು ಮತ್ತು ತಪಾಸಣೆ ಅಥವಾ ನೋಡುವ ಕೌಶಲ್ಯಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಆಲಿಸುವಿಕೆ ಮತ್ತು ಸ್ಪರ್ಶ ಅಥವಾ ಭಾವನೆ ಸಾರ್ವತ್ರಿಕ ಮುನ್ಸೂಚನೆಗಳನ್ನು ಬಳಸಿ ದೃಶ್ಯವನ್ನು ಸುರಕ್ಷಿತಗೊಳಿಸಿ. ಮುರಿತಗಳು ಮತ್ತು ಸ್ಥಾನಪಲ್ಲಟಗಳ ಪೂರ್ವ ಆಸ್ಪತ್ರೆಯ ಚಿಕಿತ್ಸೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಪ್ರಾಥಮಿಕ ಮೌಲ್ಯಮಾಪನ ಮಾಡಿ. ಮಾರಣಾಂತಿಕ ಸಮಸ್ಯೆಯನ್ನು ಗುರುತಿಸಿ ಮತ್ತು ಚಿಕಿತ್ಸೆ ನೀಡಿ. ನಾಟಕೀಯವಾಗಿ ಕಾಣುವ ಗಾಯಗಳಿಂದ ವಿಚಲಿತರಾಗಬೇಡಿ. ಗರ್ಭಕಂಠದ ಕಾಲರ್ ಅನ್ನು ಬಳಸಲು ಮರೆಯದಿರಿ ಮತ್ತು ಅಗತ್ಯವಿದ್ದರೆ ಆಮ್ಲಜನಕವನ್ನು ಒದಗಿಸಿ. BPDOC ಬಳಸಿಕೊಂಡು ದೈಹಿಕ ಪರೀಕ್ಷೆ ಮಾಡಿ. ಗೋಚರಿಸುವ ರಕ್ತಸ್ರಾವವನ್ನು ಪರಿಶೀಲಿಸಿ. ತೀವ್ರವಾದ ನೋವನ್ನು ನಿರ್ಣಯಿಸಿ. ಕೀಲುಗಳು ಮತ್ತು ಮೂಳೆಗಳನ್ನು ಗೋಚರಿಸುವ ವಿರೂಪಗಳನ್ನು ನೋಡಿ. ತೆರೆದ ಗಾಯ ಮತ್ತು ಕ್ರಿಪ್ಟಪ್ ಧ್ವನಿಯನ್ನು ಆಲಿಸಿ. ಗಾಯವನ್ನು ಸ್ಥಿರಗೊಳಿಸಿ. ಹಸ್ತಚಾಲಿತ ಸ್ಥಿರೀಕರಣವನ್ನು ಒದಗಿಸುವ ಮೂಲಕ ಗಾಯದ ಸ್ಥಳವನ್ನು ಸುರಕ್ಷಿತಗೊಳಿಸಿ. ಸರಿಯಾದ ನಿಶ್ಚಲತೆಯ ತನಕ ಸ್ಥಿರೀಕರಣವನ್ನು ನಿರ್ವಹಿಸಿ. ಗಾಯವನ್ನು ಬಹಿರಂಗಪಡಿಸಿ. ಊತ ಸಂಭವಿಸುವ ಮೊದಲು ಬಟ್ಟೆಗಳನ್ನು ಕತ್ತರಿಸಿ ಮತ್ತು ಆಭರಣಗಳನ್ನು ತೆಗೆದುಹಾಕಿ. ತೆರೆದ ಗಾಯಗಳಿಗೆ ಚಿಕಿತ್ಸೆ ನೀಡಿ ಮತ್ತು ರಕ್ತಸ್ರಾವವನ್ನು ನಿಯಂತ್ರಿಸಿ. ಗಾಯಗಳನ್ನು ಶುದ್ಧ ಅಥವಾ ಬರಡಾದ ಡ್ರೆಸ್ಸಿಂಗ್ನಿಂದ ಮುಚ್ಚಿ. ಮುರಿದ ಮೂಳೆಯ ತುದಿಗಳ ಮೇಲೆ ನೇರ ಒತ್ತಡವನ್ನು ಅನ್ವಯಿಸುವುದನ್ನು ತಪ್ಪಿಸಿ.
ಮೂಳೆಯ ತುದಿಗಳು ಗಾಯದಿಂದ ಚಾಚಿಕೊಂಡರೆ ಅಗತ್ಯವಿರುವಂತೆ ಒತ್ತಡದ ಬಿಂದುಗಳನ್ನು ಬಳಸಿ ಜಾಗರೂಕರಾಗಿರಿ. ಸ್ಪ್ಲಿಂಟಿಂಗ್ ವಸ್ತುಗಳನ್ನು ತಯಾರಿಸಿ. ಸಂತ್ರಸ್ತರಿಗೆ ಸ್ಪ್ಲಿಂಟ್ ಅನ್ನು ಎಚ್ಚರಿಕೆಯಿಂದ ಅನ್ವಯಿಸಿ. ಸ್ಪ್ಲಿಂಟ್ ಅನ್ನು ಸ್ಥಾನಕ್ಕೆ ಹೊಂದಿಸಿ. ಸ್ಪ್ಲಿಂಟಿಂಗ್ ಸಮಯದಲ್ಲಿ ಹಸ್ತಚಾಲಿತ ಸ್ಥಿರೀಕರಣವನ್ನು ನಿರ್ವಹಿಸಿ. ಪಕ್ಕದ ಕೀಲುಗಳು ಮತ್ತು ಗಾಯದ ಸ್ಥಳವನ್ನು ಸುರಕ್ಷಿತಗೊಳಿಸಿ. ಸರಿಯಾದ ರಕ್ತ ಪರಿಚಲನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಸ್ಪ್ಲಿಂಟಿಂಗ್ ನಂತರ ನಾಡಿ, ಮೋಟಾರ್ ಕಾರ್ಯ ಮತ್ತು ಸಂವೇದನವನ್ನು ಮರುಮೌಲ್ಯಮಾಪನ ಮಾಡಿ. ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಕೋಲ್ಡ್ ಪ್ಯಾಕ್ ಅಥವಾ ಐಸ್ ಅನ್ನು ಅನ್ವಯಿಸಿ. ಆಘಾತಕ್ಕೆ ಚಿಕಿತ್ಸೆ, ಸಂತ್ರಸ್ತರ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಸೂಕ್ತ ಆರೈಕೆಯನ್ನು ಒದಗಿಸಿ. ನಿರ್ದಿಷ್ಟ ಗಾಯಗಳ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ ಮತ್ತು ಸ್ಪ್ಲಿಂಟ್ಗಳ ಅಳವಡಿಕೆಗೆ ನಾವು ಯಾವಾಗಲೂ ನಾಡಿ ಮಿಡಿತ, ಮೋಟಾರ್ ಕಾರ್ಯ ಮತ್ತು ಸಂವೇದನವನ್ನು ಸ್ಪ್ಲಿಂಟಿಂಗ್ ಮೊದಲು ಮತ್ತು ನಂತರ ಮರುಮೌಲ್ಯಮಾಪನ ಮಾಡಬೇಕು. ಸ್ಪ್ಲಿಂಟಿಂಗ್ ಅನ್ನು 2 ರೀತಿಯಲ್ಲಿ ನಡೆಸಲಾಗುತ್ತದೆ. ಮೇಲ್ಭಾಗದ ತುದಿಗಳನ್ನು ಸ್ಪ್ಲಿಂಟಿಂಗ್ ಮಾಡುವುದು, ಕೆಳಗಿನ ತುದಿಗಳನ್ನು ಸ್ಪ್ಲಿಂಟಿಂಗ್ ಮಾಡುವುದು. ಮುಂಬರುವ ಸ್ಲೈಡ್ಗಳಲ್ಲಿ ಇದರ ಬಗ್ಗೆ ಮತ್ತಷ್ಟು ತಿಳಿಯೋಣ. ಮೇಲ್ಭಾಗದ ಸ್ಪ್ಲಿಂಟಿಂಗ್ ಈ ಅಂಗಗಳನ್ನು ಒಳಗೊಂಡಿದೆ: ಭುಜ ಮತ್ತು ಕ್ಲಾವಿಕಲ್, ಹ್ಯೂಮರಸ್, ಮೇಲಿನ ತೋಳು, ಭುಜ, ಮೊಳಕೈ, ಮುಂದೋಳು ಮತ್ತು ಮಣಿಕಟ್ಟು, ಕೈಗಳು ಮತ್ತು ಬೆರಳುಗಳು. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ. ಭುಜ ಮತ್ತು ಕ್ಲಾವಿಕಲ್ ಚಿಹ್ನೆಗಳು ಮತ್ತು ಲಕ್ಷಣಗಳು: ಇಳಿಬೀಳುವಿಕೆ, ವಿರೂಪತೆ ಅಥವಾ ಎಸಿಮೆಟ್ರಿ. ಸ್ವಾತ್ ಚಿಕಿತ್ಸೆ: ಒಂದು ಜೋಲಿ ಮತ್ತು ಸ್ವಾತ್ ಅನ್ನು ಅನ್ವಯಿಸಿ. ಅಗತ್ಯವಿದ್ದರೆ ಪ್ಯಾಡಿಂಗ್ ಬಳಸಿ. ಹ್ಯೂಮರಸ್ ಅಥವಾ ಮೇಲಿನ ತೋಳು ಮತ್ತು ಭುಜ ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಚಿಕಿತ್ಸೆ: ಪ್ಯಾಡ್ ಶೂನ್ಯಗಳೊಂದಿಗೆ ತೋಳಿನ ಹೊರಭಾಗಕ್ಕೆ ಕಟ್ಟುನಿಟ್ಟಾದ ಸ್ಪ್ಲಿಂಟ್ ಅನ್ನು ಅನ್ವಯಿಸಿ. ನಂತರ ಜೋಲಿ ಮತ್ತು ಸ್ವಾತ್ ಅನ್ನು ಬಳಸಿ. ಮೊಣಕೈ ಪ್ರಮುಖ ಕಂಡುಬಂದಂತೆ ಅದೇ ಸ್ಥಾನದಲ್ಲಿ ಸ್ಪ್ಲಿಂಟ್ ನೇರಗೊಳಿಸುವ ಪ್ರಯತ್ನಿಸಬೇಡಿ. ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಚಿಕಿತ್ಸೆ: ಮೊಣಕೈನಲ್ಲಿ ತೋಳು ಬಾಗಿದ್ದರೆ ಜೋಲಿ ಮತ್ತು ಸ್ವಾತ್ ಅಥವಾ ದಿಂಬು ಕಂಬಳಿಯನ್ನು ಬಳಸಿ. ಮೊಳಕೈ ನೇರವಾಗಿದ್ದರೆ ಸಂಪೂರ್ಣ ತೋಳನ್ನು ಸ್ಪ್ಲಿಂಟ್ ಮಾಡಿ. ಕಂಕಳಿಂದ ಬೆರಳಿಗೆ. ಮುಂದೋಳು ಮತ್ತು ಮಣಿಕಟ್ಟು ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಚಿಕಿತ್ಸೆ: ಆರ್ಮ್ ಬೋರ್ಡ್ನೊಂದಿಗೆ ಪ್ರದೇಶವನ್ನು ಸ್ಪ್ಲಿಂಟ್ ಮಾಡಿ. ನಂತರ ಜೋಲಿ ಮತ್ತು ಸ್ವಾತ್ ಅನ್ನು ಬಳಸಿ. ನ್ಯೂಮ್ಯಾಟಿಕ್ ಸ್ಪ್ಲಿಂಟ್ಗಳು ಸಹ ಒಂದು ಆಯ್ಕೆಯಾಗಿದೆ. ಕೈಗಳು ಮತ್ತು ಬೆರಳುಗಳು ಪ್ರಮುಖ ವ್ಯಾಲೆರಿ ಮರುಪುರಾಣದೊಂದಿಗೆ ನಾಡಿ ಪರಿಶೀಲಿಸಿ. ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ, ವಿರೂಪತೆ. ಚಿಕಿತ್ಸೆ: ಮುರಿತ ಬೆರಳುಗಳನ್ನು ಮತ್ತೊಂದು ಪಕ್ಕದ ಬೆರಳಿಗೆ ಟೇಪ್ ಮಾಡಿ. ಬಹು ಬೆರಳು ಮುರಿತಗಳಿಗೆ ಸಂಪೂರ್ಣ ಕೈಯನ್ನು ಸ್ಪ್ಲಿಂಟ್ ಮಾಡಿ. ಭಾರೀ ರಕ್ತದ ನಷ್ಟದಿಂದಾಗಿ ಪೆಲ್ವಿಕ್ ಗಾಯಗಳು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಶ್ರೇಣಿಯ ಗಾಯಗಳ ಪ್ರಕರಣಗಳಲ್ಲಿ ಸಂಕಿತ ಆಘಾತ ಪೆಲ್ವಿಸ್ ಅನ್ನು ಗಾಯಗೊಳಿಸುವಷ್ಟು ಬಲವಾದ ಯಾವುದೇ ಶಕ್ತಿಯು ಬೆನ್ನುಮೂಳೆಯನ್ನು ಸಹ ಗಾಯಗೊಳಿಸಬಹುದು. ಶ್ರೇಣಿಯ ಗಾಯದ ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ವಿಶೇಷವಾಗಿ ಇಲಿಯಾಕ್ ಕ್ರಸ್ಟ್ಗಳು ಅಥವಾ ಶ್ರೇಣಿಯ ಮೂಳೆಗಳಿಗೆ ಒತ್ತಡವನ್ನು ಅನ್ವಯಿಸಿದಾಗ, ಬೆನ್ನಿನ ಮೇಲೆ ಮಲಗಿರುವಾಗ ಕಾಲುಗಳನ್ನು ಎತ್ತಲು ಅಸಮರ್ಥತೆ. ಶ್ರೇಣಿಯ ಗಾಯಕ್ಕೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ: ರೋಗಿಯ ಚಲನೆಯನ್ನು ಕಡಿಮೆ ಮಾಡಿ. ಲಾಗ್ ರೂಮ್ ಮಾಡಬೇಡಿ ಅಥವಾ ರೋಗಿಯನ್ನು ಬೆಂಬಲಿಸುವ ಪೆಲ್ವಿಸ್ನೊಂದಿಗೆ ಎತ್ತಬೇಡಿ. ರೋಗಿಯ ಕಾಲುಗಳ ನಡುವೆ ತೊಡೆಸಂದಿಯಿಂದ ಪಾದಗಳವರೆಗೆ ಮಡಿಸಿದ ಹೊದಿಕೆಯನ್ನು ಇರಿಸಿ ಮತ್ತು ಕ್ರಾವೆಟ್ಗಳೊಂದಿಗೆ ಒಟ್ಟಿಗೆ ಬಂಧಿಸಿ. 2 ಮೇಲಿನ ಕಾಲು, 2 ಕೆಳಗಿನ ಕಾಲು. ರೋಗಿಯನ್ನು ಉದ್ದವಾದ ಹಿಂಬದಿಯ ಮೇಲೆ ಇರಿಸಿ. ಆಘಾತಕ್ಕೆ ಚಿಕಿತ್ಸೆ ನೀಡಿ. ಸೊಂಟದ ಗಾಯಗಳು: ಮೇಲಿನ ಎಲುಬು ಮುರಿತವನ್ನು ಸೊಂಟ ಅಥವಾ ಶ್ರೇಣಿಯ ಮುರಿತ ಅಥವಾ ಸ್ಥಳಾಂತರಿಸುವಿಕೆ ಎಂದು ಪ್ರತ್ಯೇಕಿಸುವುದು ಕಷ್ಟ. ಪೆಲ್ವಿಕ್ ಗಾಯಗಳಿಗೆ, ಮಾರಣಾಂತಿಕ ಗಾಯಗಳಿಗೆ ಮೌಲ್ಯಮಾಪನ ಮಾಡಿ. ಹಿಪ್ ಗಾಯದ ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ಬಣ್ಣ ಬದಲಾವಣೆ. ಕಾಲುಗಳನ್ನು ಸರಿಸಲು ಅಸಮರ್ಥತೆ. ಸಂಭವನೀಯ ಪಾದದ ತಿರುಗುವಿಕೆ ಹೊರಕ್ಕೆ ಅಥವಾ ಒಳಕ್ಕೆ. ಸೊಂಟದ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ: ರೋಗಿಯ ಕಾಲುಗಳ ನಡುವೆ ಮಡಿಸಿದ ಹೊದಿಕೆಯೊಂದಿಗೆ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ. ದಿಂಬುಗಳಿಂದ ಸೊಂಟವನ್ನು ಬೆಂಬಲಿಸಿ. ಉದ್ದನೆಯ ಹಿಂಬದಿಯ ಮೇಲೆ ರೋಗಿಯನ್ನು ಸ್ಥಿರಗೊಳಿಸಿ ಅಥವಾ ತೊಡೆಯ ಹೊರಭಾಗದ ಉದ್ದಕ್ಕೂ ಉದ್ದವಾದ ಸ್ಪ್ಲಿಂಟ್ ಅನ್ನು ಬಳಸಿ. ಪಾದದಿಂದ ಆರ್ಮ್ ಪಿಟ್ ಪ್ಯಾಡಿಂಗ್ ನೊಂದಿಗೆ ಮತ್ತು ಒಳ ತೊಡೆಯ ಉದ್ದಕ್ಕೂ ತೊಡೆಸಂದು ಪಾದದವರೆಗೆ ಕ್ರಾವೆಟ್ನೊಂದಿಗೆ ಸುರಕ್ಷಿತಗೊಳಿಸಿ. ತೊಡೆಯೆಲುಬಿನ ಗಾಯಗಳು: ತೊಡೆಯೆಲುಬಿನ ಮುರಿತವು ಭಾರೀ ಆಂತರಿಕ ರಕ್ತಸ್ರಾವವನ್ನು ಉಂಟುಮಾಡಬಹುದು. ಇದು ಆಘಾತಕ್ಕೆ ಕಾರಣವಾಗಬಹುದು. ಜೀವಕ್ಕೆ ಅಪಾಯಕಾರಿ ಸ್ಥಿತಿಗೆ ಮೊದಲು ಚಿಕಿತ್ಸೆ ನೀಡಿ. ತೊಡೆಯೆಲುಬಿನ ಮುರಿತದ ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು ತೀವ್ರವಾಗಿರುತ್ತದೆ. ವಿರೂಪತೆ, ಬಿಗಿತ, ಸಂಕ್ಷಿಪ್ತ ಅಂಗ.
ತೊಡೆಯೆಲುಬಿನ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ. ಕಾಲು ನೇರವಾಗಿದ್ದರೆ 2 ಪ್ಯಾಡ್ ಸ್ಪ್ಲಿಂಟ್ಗಳನ್ನು ಬಳಸಿ. ತೊಡೆಯ ಒಳಗಿನ ಉದ್ದಕ್ಕೂ ತೊಡೆಸಂದು ಪಾದದವರೆಗೆ ಇನ್ನೊಂದು ಹೊರೆ ತೊಡೆಯ ಉದ್ದಕ್ಕೂ ಪಾದದವರೆಗೆ ಕ್ರಾವೆಟ್ಗಳೊಂದಿಗೆ ಸುರಕ್ಷಿತಗೊಳಿಸಿ. ಮೊಳಕಾಲಿನ ಗಾಯಗಳು, ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಬಾಗಿದ ಸ್ಥಾನ, ಕಂಡುಬರುವ ಸ್ಥಾನದಲ್ಲಿ ನಿಶ್ಚಲಗೊಳಿಸಿ. ಸಣ್ಣ ಪ್ಯಾಡ್ ಬೋರ್ಡ್ಗಳೊಂದಿಗೆ ಮೂಳೆಗಳನ್ನು ಮೇಲೆ ಮತ್ತು ಕೆಳಗೆ ಸ್ಪ್ಲಿಂಟ್ ಮಾಡಿ. ನೇರ ಸ್ಥಾನ, 2 ಪ್ಯಾಡ್ ಉದ್ದವಾದ ಸ್ಪ್ಲಿಂಟ್ಗಳನ್ನು ಬಳಸಿ. ತೊಡೆಯ ಒಳಗಿನ ತೊಡೆಯ ಮೇಲೆ ತೊಡೆಸಂದು ಪಾದದ ಆಚೆಗೆ ಮತ್ತು ಎರಡನೆಯದು ಹೊರ ತೊಡೆಯ ಮೇಲೆ ಸೊಂಟದಿಂದ ಪಾದದ ಆಚೆಗೆ ಕ್ರಾವೆಟ್ಗಳೊಂದಿಗೆ ಸುರಕ್ಷಿತಗೊಳಿಸಿ. ಟಿಬಿಯಾ ಅಥವಾ ಫೆಬುಲಾ ಗಾಯ, ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ: 2 ಪ್ಯಾಡ್ ಉದ್ದವಾದ ಸ್ಪ್ಲಿಂಟ್ಗಳನ್ನು ಬಳಸಿ ತೊಡೆಸಂದು, ಪಾದ ಮತ್ತು ತೊಡೆಯಿಂದ ಕಾಲಿಗೆ ಕ್ರಾವೆಟ್ಗಳೊಂದಿಗೆ ಸುರಕ್ಷಿತಗೊಳಿಸಿ. ಪರ್ಯಾಯವಾಗಿ ಮುಚ್ಚಿದ ಗಾಯಕ್ಕೆ ಸುತ್ತಳತೆಯ ಸ್ಪ್ಲಿಂಟ್ ಅಥವಾ ನ್ಯೂಮೆಟಿಕ್ ಸ್ಪ್ಲಿಂಟ್ ಅನ್ನು ಬಳಸಿ. ಪಾದದ ಮತ್ತು ಪಾದದ ಗಾಯಗಳು, ಚಿಹ್ನೆಗಳು ಮತ್ತು ಲಕ್ಷಣಗಳು: ನೋವು, ಊತ ಮತ್ತು ವಿರೂಪತೆ. ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ: ಸ್ಥಿರಗೊಳಿಸಿ, ಶೂಗಳು ಮತ್ತು ಸಾಕ್ಸ್ ತೆಗೆದುಹಾಕಿ. ಸಾಧ್ಯವಾದರೆ ಗಾಯವನ್ನು ಬಹಿರಂಗಪಡಿಸಿ. ಕ್ರಾವೆಟ್ಗಳೊಂದಿಗೆ ಸುರಕ್ಷಿತವಾಗಿರುವ ದಿಂಬಿನಂತಹ ಸುತ್ತಳತೆಯ ಅಥವಾ ರೂಪಿಸುವಂತಹ ಸ್ಪ್ಲಿಂಟ್ ಅನ್ನು ಬಳಸಿ. ಪರ್ಯಾಯವಾಗಿ ತೊಡೆಯ ಮಧ್ಯದವರೆಗೆ ಪ್ಯಾಡ್ ಬೋರ್ಡ್ಗಳನ್ನು ಬಳಸಬಹುದು. ಈಗ ನಾವು ಮೇಲಿನ ಮತ್ತು ಕೆಳಗಿನ ತುದಿಗಳನ್ನು ವಿಭಜಿಸುವ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಸ್ಪ್ಲಿಂಟಿಂಗ್ ಎಂಬ ಪದ ಮತ್ತು ಸ್ಪ್ಲಿಂಟ್ಗಳ ವಿಧಗಳು ಮತ್ತು ಸಾಮಾನ್ಯ ನಿಯಮಗಳ ಜೊತೆಗೆ ಸ್ಪ್ಲಿಂಟಿಂಗ್ ಕಾರಣಗಳ ಬಗ್ಗೆ ನಾವು ಈಗ ಕಲಿಯೋಣ. ಸ್ಪ್ಲಿಂಟ್ ಎನ್ನುವುದು ಯಾವುದೇ ನೋವಿನ, ಊದಿಕೊಂಡ ಅಥವಾ ವಿರೂಪಗೊಂಡ ದೇಹದ ಭಾಗವನ್ನು ಸ್ಪ್ಲಿಂಟ್ ಬಳಸುವ ಸಾಧನವಾಗಿದೆ. ದೇಹದ ಭಾಗಗಳ ಮತ್ತಷ್ಟು ಚಲನೆಯನ್ನು ತಡೆಯುವುದು ಸ್ಪ್ಲಿಂಟಿಂಗ್ನ ಪ್ರಾಥಮಿಕ ಉದ್ದೇಶವಾಗಿದೆ. ಯಾವುದೇ ಸ್ಪ್ಲಿಂಟ್ ಪರಿಣಾಮಕಾರಿಯಾಗಬೇಕಾದರೆ ಆಯಾ ಪಕ್ಕದ ಕೀಲುಗಳು ಮತ್ತು ಮೂಳೆಯ ತುದಿಗಳನ್ನು ನಿಶ್ಚಲಗೊಳಿಸಬೇಕು. ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅಸಹಜತೆಗಳಿಗೆ ಚಿಕಿತ್ಸೆ ನೀಡಲು ಸ್ಪ್ಲಿಂಟಿಂಗ್ ತಂತ್ರಗಳನ್ನು ಬಳಸಲಾಗುತ್ತದೆ. ನೋವು ಮತ್ತು ಸೆಳೆತಕ್ಕೆ ಅಂಗವನ್ನು ತಾತ್ಕಾಲಿಕವಾಗಿ ನಿಶ್ಚಲಗೊಳಿಸುವುದು, ಊತವನ್ನು ಕಡಿಮೆ ಮಾಡುವುದು ಮತ್ತು ಉರಿಯೂತದ ಅಸ್ವಸ್ಥತೆಗಳಿಂದಾಗಿ ಮೂಗೇಟುಗಳು, ಉಳುಕು, ಸೀಳುವಿಕೆ, ಮುರಿತಗಳು, ಕೀಲು ತಪ್ಪಿಕೆಗಳು ಅಥವಾ ನೋವಿನ ಕೀಲುಗಳಿಗೆ ಸಂಬಂಧಿಸಿದ ಮತ್ತಷ್ಟು ಸಂಭಾವ್ಯ ಮೃದು ಅಂಗಾಂಶ ಅಥವಾ ನರನಾಳದ ಗಾಯಗಳನ್ನು ಕಡಿಮೆ ಮಾಡುವುದು ಸ್ಪ್ಲಿಂಟಿಂಗ್ನ ಮುಖ್ಯ ಸೂಚನೆಗಳಾಗಿವೆ. ನಾವೀಗ ಸ್ಪ್ಲಿಂಟಿಂಗ್ನ ಕಾರಣಗಳನ್ನು ಅನ್ವೇಷಿಸೋಣ. ಸ್ಪ್ಲಿಂಟಿಂಗ್ನ ಕಾರಣಗಳು ಈ ಕೆಳಗಿನಂತಿವೆ: ಮೂಳೆ ತುಳುಕುಗಳು ಅಥವಾ ಕೀಲುಗಳ ಚಲನೆ ತಡೆಯಲು, ನೋವು ಮತ್ತು ಸಂಕಟವನ್ನು ಕಡಿಮೆ ಮಾಡಲು, ಮೃದು ಅಂಗಾಂಶಗಳಿಗೆ ಹಾನಿಯನ್ನು ಕಡಿಮೆ ಮಾಡಲು, ಉದಾಹರಣೆಗೆ ನರಗಳು, ರಕ್ತನಾಳಗಳು ಮತ್ತು ಸ್ನಾಯುಗಳು. ಮುಚ್ಚಿದ ಮುರಿತವು ತೆರೆದ ಮುರಿತವಾಗುವುದನ್ನು ತಡೆಯಲು, ರಕ್ತದ ನಷ್ಟ ಅಥವಾ ಆಘಾತವನ್ನು ಕಡಿಮೆ ಮಾಡಲು. ಐದು ಮೂಲಭೂತ ವಿಧದ ಸ್ಪ್ಲಿಂಟಿಂಗ್ಗಳಿವೆ: ಗಟ್ಟಿಯಾದ ಸ್ಪ್ಲಿಂಟ್, ದೃಢೀಕರಿಸುವ ಸ್ಪ್ಲಿಂಟ್, ಎಳೆತದ ಸ್ಪ್ಲಿಂಟ್, ಜೋಲಿ ಮತ್ತು ಸ್ವಾತ್, ಸುಧಾರಿತ ಸ್ಪ್ಲಿಂಟ್. ಇನ್ನಷ್ಟು ತಿಳಿಯಲು ಪ್ರತಿ ಸ್ಪ್ಲಿಂಟಿಂಗ್ ಪ್ರಕಾರದ ಮೇಲೆ ಕ್ಲಿಕ್ ಮಾಡಿ. ರಿಜಿಡ್ ಸ್ಪ್ಲಿಂಟ್ ಅಂಗವು ಅಂಗರಚನಾಶಾಸ್ತ್ರದ ಸ್ಥಾನದಲ್ಲಿರಲು ಅಗತ್ಯವಿದೆ. ದೀರ್ಘ ಮೂಳೆ ಗಾಯಗಳಿಗೆ ಸೂಕ್ತವಾಗಿದೆ, ಉದಾಹರಣೆಗೆ ಕಾರ್ಡ್ಬೋರ್ಡ್ ಮರ ಇತ್ಯಾದಿ. ಎಳೆತದ ಸ್ಪ್ಲಿಂಟ್ ದೀರ್ಘವಾಗಿ ಎಲುಬು ಮುರಿತಗಳಿಗೆ ಬಳಸಲಾಗುತ್ತದೆ. ಸುಧಾರಿತ ಸ್ಪ್ಲಿಂಟ್ ಪುಸ್ತಕ, ಕಾರ್ಡ್ಬೋರ್ಡ್, ದಿಂಬು, ಕಂಬಳಿ ಇತ್ಯಾದಿ. ದೃಢೀಕರಿಸುವ ಸ್ಪ್ಲಿಂಟ್ ಅನ್ನು ಸರಿಹೊಂದಿಸುತ್ತದೆ. ವಿವಿಧ ಕೋನಗಳಿಗೆ ಅಥವಾ ತುದಿಯನ್ನು ಸುತ್ತುವರಿಸಬಹುದು, ಉದಾಹರಣೆಗೆ ಗಾಳಿ ಅಥವಾ ನಿರ್ವಾತ ಸ್ಪ್ಲಿಂಟ್ಗಳು. ಜೋಲಿ ಮತ್ತು ಸ್ವಾತ್ 2 ತ್ರಿಕೋನ ಬ್ಯಾಂಡೇಜ್ಗಳನ್ನು ದೇಹದ ವಿರುದ್ಧ ಗಾಯಗೊಂಡ ತೋಳನ್ನು ಹಿಡಿದಿಡಲು ಬಳಸಲಾಗುತ್ತದೆ. ಸ್ಪ್ಲಿಂಟಿಂಗ್ ವಿಧಾನದ ಹೊರತಾಗಿಯೂ ಎಲ್ಲಾ ರೀತಿಯ ನಿಶ್ಚಲತೆ ಸಾಮಾನ್ಯ ನಿಯಮಗಳು ಈ ಕೆಳಗಿನಂತೆ ಅನ್ವಯಿಸುತ್ತದೆ. ಸಾಧ್ಯವಾದರೆ ಯಾವಾಗಲೂ ನಿಮ್ಮ ಯೋಜನೆಗಳನ್ನು ನಿಮ್ಮ ರೋಗಿಯೊಂದಿಗೆ ಸಂವಹಿಸಿ. ಗಾಯಗೊಂಡ ತುದಿಯನ್ನು ನಿಶ್ಚಲಗೊಳಿಸುವ ಮೊದಲು ರಕ್ತಸ್ರಾವವನ್ನು ಬಹಿರಂಗಪಡಿಸಿ ಮತ್ತು ನಿಯಂತ್ರಿಸಿ. ಜಂಟಿ ನಿಶ್ಚಲಗೊಳಿಸಲು ಮೊದಲು ಯಾವಾಗಲೂ ಗಾಯದ ಸ್ಥಳದ ಸುತ್ತಲೂ ಬಟ್ಟೆಗಳನ್ನು ಕತ್ತರಿಸಿ ತೆಗೆದುಹಾಕಿ.
ಆ ಅಂಗದಿಂದ ಮತ್ತು ಅದರ ಕೆಳಗೆ ಎಲ್ಲ ಆಭರಣಗಳನ್ನು ತೆಗೆದುಹಾಕಿ ಪಿಎಂಎಸ್ ಅಥವಾ ನಾಡಿ, ಮೋಟಾರ್ ಕಾರ್ಯ ಮತ್ತು ಸಂವೇದನವನ್ನು ನಿರ್ಣಯಿಸಿ ಮೃದುವಾದ ಎಳೆತದೊಂದಿಗೆ ಮೂಳೆಯನ್ನು ಜೋಡಿಸಿ. ನೋವು ಕ್ರಿಪ್ಟಪ್ಸ್ ಉಲ್ಬಣಗೊಂಡರೆ ಮಾಡುವುದನ್ನು ನಿಲ್ಲಿಸಿ. ಚಾಚಿಕೊಂಡಿರುವ ಮೂಳೆಯ ತುದಿಗಳನ್ನು ಮತ್ತೆ ಸ್ಥಳಕ್ಕೆ ತಳ್ಳಲು ಪ್ರಯತ್ನಿಸಬೇಡಿ. ಮರುಹೊಂದಿಸುವಾಗ ಅವು ಮತ್ತೆ ಸ್ಥಳಕ್ಕೆ ಜಾರಬಹುದು. ಇದು ಸಂಭವಿಸಿದಲ್ಲಿ ಟಿಪ್ಪಣಿ ಮಾಡಿ. ಅದನ್ನು ಅನ್ವಯಿಸುವ ಮೊದಲು ಸ್ಪ್ಲಿಂಟ್ ಅನ್ನು ಪ್ಯಾಡ್ ಮಾಡಿ. ಒಂದು ಕೀಲು ಗಾಯಗೊಂಡರೆ ಮೇಲಿನ ಅಥವಾ ಕೆಳಗಿನ ಮೂಳೆಗಳೊಂದಿಗೆ ಅದನ್ನು ನಿಶ್ಚಲಗೊಳಿಸಿ. ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಘಟನೆಯ ಸ್ಥಳದಲ್ಲಿ ಇರುವ ಅಪಾಯಗಳನ್ನು ತೆರವುಗೊಳಿಸುವ ಮೂಲಕ ಸಂತ್ರಸ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಕ್ರಿಯಿಸುವವರೆಗೆ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರುಗಳನ್ನು ಹಸ್ತಚಾಲಿತವಾಗಿ ಅಥವಾ ಸ್ಟ್ರೆಚರ್ ಬಳಸಿ ಒಯ್ಯುವಲ್ಲಿ ಸ್ವಯಂ ಸೇವಕರು ರಕ್ಷಕರಿಗೆ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರ ಡ್ರೆಸ್ಸಿಂಗ್ ಅಥವಾ ಸ್ಥಿರೀಕರಣದಲ್ಲಿ ಅವರು ಎಂಎಫ್ಆರ್ಗಳಿಗೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಕೆಲವು ರೋಗಿಗಳ ಪರಿಸ್ಥಿತಿಗಳು ವಿಶೇಷ ತಂತ್ರಗಳಿಗೆ ಕರೆ ನೀಡುತ್ತವೆ ಎಂದು ತಿಳಿದಿರಬೇಕು. ಆದ್ದರಿಂದ ಗಾಯಗಳು ಉಲ್ಬಣಗೊಳ್ಳುವುದಿಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಅವರು ವೈದ್ಯರು ಅಥವಾ ವೈದ್ಯರಿಗಾಗಿ ಕಾಯಬೇಕು. ಸ್ವಯಂ ಸೇವಕರು ಮೂಲಭೂತ ಜೀವನ ಬೆಂಬಲ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ಸಹಾಯ ಮಾಡಬಹುದು. ಇದರೊಂದಿಗೆ ನಾವು ಮಾಡ್ಯೂಲ್ ಅಂತ್ಯಕ್ಕೆ ಬಂದಿದ್ದೇವೆ. ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ಮೆಸ್ಕ್ಯುಲೋಸ್ಕೆಲ್ಟಲ್ ಗಾಯಗಳು ದೇಹದ ಚಲನೆಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತವೆ. ಕೀಲುಗಳು, ಸ್ನಾಯುಗಳು, ಮೂಳೆಗಳು ಮತ್ತು ಪೋಷಕ ರಚನೆಗಳನ್ನು ಒಳಗೊಂಡಿರುತ್ತದೆ. ಮಾನವ ಮೆಸ್ಕ್ಯುಲೋಸ್ಕೆಲ್ಟಲ್ ಸಿಸ್ಟಮ್ ಸ್ನಾಯುಗಳು ಮತ್ತು ಮೂಳೆಗಳ ಮೂಲಕ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ, ಆದರೆ ಕ್ಯಾಲ್ಸಿಯಂನಂತಹ ಖನಿಜಗಳ ಸೇಕರಣೆ ವ್ಯವಸ್ಥೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಈ ವ್ಯವಸ್ಥೆಯು ಸ್ನಾಯುರಜ್ಜುಗಳು ಮತ್ತು ಅಸ್ಥಿರಜ್ಜುಗಳಂತಹ ಸಂಯೋಜಕ ಅಂಗಾಂಶಗಳಿಗೆ ಪರಸ್ಪರ ಸಂಬಂಧ ಹೊಂದಿದೆ. ಇದು ದೇಹಕ್ಕೆ ಸ್ಥಿರತೆಯನ್ನು ನೀಡುತ್ತದೆ. ವಯಸ್ಕ ಮಾನವ ಅಸ್ಥಿಪಂಜರವು 206 ಎಲುಬುಗಳನ್ನು ಹೊಂದಿರುತ್ತದೆ. ಇದು ಜನನದ ಆರಂಭಿಕ 300 ಮೂಳೆಗಳಿಂದ ರೂಪುಗೊಂಡಿದೆ. ಇದು ಕಾಲಾಂತರದಲ್ಲಿ ಬೆಸೆಯುತ್ತದೆ. ಮೆಸ್ಕ್ಯುಲೋಸ್ಕೆಲ್ಟಲ್ ಗಾಯಗಳು ಶ್ರಮದಾಯಕ ಚಟುವಟಿಕೆಗಳು, ಪುನರಾವರ್ತಿತ ಚಲನೆಗಳು ಅಥವಾ ಆಘಾತಕಾರಿ ಘಟನೆಗಳಿಂದ ಉಂಟಾಗುತ್ತವೆ. ಸಾಮಾನ್ಯ ಕೆಲಸ ಸಂಬಂಧಿತ ಸಮಸ್ಯೆಗಳು, ಅಪಘಾತಗಳು ಅಥವಾ ಬೀಳುವಿಕೆಯಿಂದ ಉಂಟಾಗುವ ಮುರಿತಗಳು ಮೂಳೆಗಳನ್ನು ದುರ್ಬಲಗೊಳಿಸುತ್ತವೆ ಮತ್ತು ಅತಿಯಾದ ಬಳಕೆಯಿಂದ ಒತ್ತಡದ ಮುರಿತಗಳಿಗೆ ಕಾರಣವಾಗಬಹುದು. ಮುರಿತಗಳು ಮತ್ತು ಡಿಸ್ಲೊಕೇಶನ್ಗಳು ಪೂರ್ವ ಆಸ್ಪತ್ರೆ ಚಿಕಿತ್ಸೆಯು ಗಾಯಗೊಂಡ ದೇಹದ ಭಾಗಗಳನ್ನು ನಿಶ್ಚಯಗೊಳಿಸಲು ಮತ್ತು ಬೆಂಬಲಿಸಲು ಪರೀಕ್ಷೆ, ಸ್ಥಿರೀಕರಣ ಮತ್ತು ಸ್ಪ್ಲಿಂಟಿಂಗ್ ಅನ್ನು ಒಳಗೊಂಡಿರುತ್ತದೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲಾ ಪ್ರಶ್ನೆಗಳು ಸಮಾನವಾದ ಅಂಕವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಧನ್ಯವಾದಗಳು.